ಇವತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಸೆಕ್ಷನ್ 69 ಕ್ಲಿಯರ್ ಡಿಸ್ಪೋಸಲ್ ಆಫ್ ದಿ ಲ್ಯಾಂಡ್ಸ್ ಆರ್ ಅದರ್ ಪ್ರಾಪರ್ಟಿ ಬಿಲಾಂಗಿಂಗ್ ಟು ಸ್ಟೇಟ್ ಗೌರ್ನಮೆಂಟ್ ಅಂಡರ್ ಸೆಕ್ಷನ್ 67 ಇದು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಯಾವ್ಯಾವ ಲ್ಯಾಂಡನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ, ಏನೇನು ಇಲಾಖೆ ಕೊಡ್ಬೋದು, ಕೈಗಾರಿಕೆ ಕೊಡ್ಬೋದು, ಅಗ್ರಿಕಲ್ಚರಿಗೆ ಕೊಡ್ಬೋದು, ಅದರ್ ಪಬ್ಲಿಕ್ ಯುಟಿಲಿಟಿ ಕೊಡ್ಬೋದು. ಎಷ್ಟು ಎಕರೆವರೆಗೂ ಕೊಡ್ಬೋದು ಸರ್ಕಾರ ಅಧಿಕಾರ ಇದು ಡಿ ಸಿಗೆ 54 ಎಕರೆವರೆಗೂ ಸ್ಯಾಂಕ್ಷನ್ ಮಾಡ್ಬೋದು. ಇದು ಜೂಜಡ್ಡ ಇದೆ, ಇದು ಪ್ರೈವೇಟ್ ಲಿಮಿಟೆಡ್, ಇದು ನಾಟ್ ಇದು ಪಬ್ಲಿಕ್ ಯುಟಿಲಿಟಿ ಅಲ್ಲ, ಪ್ರೈವೇಟ್ ಲಿಮಿಟೆಡ್ ರನ್ ಬೈ ಲಿಮಿಟೆಡ್ ಮೆಂಬರ್ಸ್. ಇದು ಪ್ರೈವೇಟ್ ಲಿಮಿಟೆಡ್. ಇದು ಈ ಪ್ರೈವೇಟ್ ಲಿಮಿಟೆಡ್ಗೆ ನಿಮ್ಮ ಆ್ಯಕ್ಟ್ ಪ್ರಕಾರ ಹೆಂಗೆ ಕೊಡ್ಲಿಕ್ಕೆ ಬರುತ್ತೆ? ಇದು ಪಬ್ಲಿಕ್ ಯುಟಿಲಿಟಿನಾ? ಪಬ್ಲಿಕ್ ಯುಟಿಲಿಟಿ ಅಂತೂ ಅಲ್ಲ. ಇದು ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಕುದುರೆದು ಏನು ಸಾಕಾಣಿಕೆ, ಬ್ರೀಡಿಂಗು, ಅದು ಕೂಡ ಅಗ್ರಿಕಲ್ಚರ್ ಅಂತ ಇದೇ ಆ್ಯಕ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಬ್ರೀಡಿಂಗ್ ಲೈಫ್ ಸ್ಟಾಕ್ ಈಸ್ ಆಲ್ಸೋ ಇನ್ ಅಗ್ರಿಕಲ್ಚರ್. ಕುರಿ ಸಾಕಾಣೆ, ಮೇಕೆ ಸಾಕಾಣಿಕೆ, ಇವೆಲ್ಲ ಕುದುರೆ ಸಾಕಾಣಿಕೆ, ಇದು ಕೂಡ ವ್ಯವಸಾಯ ಅಂತ ಹೇಳುತ್ತೆ ಆ್ಯಕ್ಟು. ಪೌಲ್ಟ್ರಿ, ಬ್ರೀಡಿಂಗ್ ಆಫ್ ಲೈಫ್ ಸ್ಟಾಕ್, ಇದು ಅಗ್ರಿಕಲ್ಚರ್ ಅಂತಲೇ ಹೇಳುತ್ತೆ. ಇದು ಯಾವ ಆ್ಯಕ್ಟಿವಿಟೀಸು ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀರಾ, ಅಗ್ರಿಕಲ್ಚರ್ ಅಂತ ಕನ್ಸಿಡರ್ ಮಾಡ್ತೀರಾ? ರೇಸ್ ಕೋರ್ಸ್ನ ಹೇಳ್ತಿರೋದು ನಾನು. ರೇಸ್ ಕೋರ್ಸ್ನೇನು ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ನೀವೇನಂತ ಕನ್ಸಿಡರ್ ಮಾಡ್ತೀರಾ? ಇದು ನಿಮ್ಮ ಇದ್ರ ಪ್ರಕಾರ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಪ್ರಕಾರ ಇದನ್ನು ಕೊಡ್ಲಿಕ್ಕೆ ಬರೋಲ್ಲ. ಇಟ್ಸ್ ಎ ಪ್ರೈವೇಟ್ ಲಿಮಿಟೆಡ್ ಬಿ ಟಿ ಸಿ ಈಸ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಕೇವಲ ಒಂದು 10-15 ಜನ ಸೇರಿಸ್ಕೊಂಡು ಅವ್ರು ಮಾಡೋವಂಥದ್ದು. ಇಟ್ಸ್ ನಾಟ್ ಎ ಪಬ್ಲಿಕ್ ಯುಟಿಲಿಟಿ. ಇದಕ್ಕೆ ಹೆಂಗೆ ನೀವು ಮಂಜೂರು ಮಾಡಲಿಕ್ಕೆ ಕೊಡ್ತೀರಾ? ಮೊನ್ನೆ ಶಾಸಕರು ಉತ್ತರ ಹೇಳಬೇಕಾಗುತ್ತಿದ್ದು. ಪಾಪ ಏನು ಗೊತ್ತಿಲ್ಲದೆ ಮುಗ್ಧ ಮಣಿ ಥರ ನಾಟಕ ಆಡ್ತಿದ್ರು ಎಲ್ಲ ಕಡೆ ಹೋಗಿ. ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಇದು ಕಾನೂನಾತ್ಮಕವಾಗಿ ಇಷ್ಟಿದ್ರೂ ಕೂಡ ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆ ಕಾನೂನನ್ನು ತಿರುಚಿ ಇವತ್ತು ಈ ಜಾಗವನ್ನು ಪಬ್ಲಿಕ್ ಯುಟಿಲಿಟಿ ಅಲ್ಲ, ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಈ ರಾಜ್ಯದ ಘನತವೆತ್ತ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತೀನಿ, ಏನು ಈ ಆ್ಯಕ್ಟ್ ಕೆಳಗಡೆ ಪಬ್ಲಿಕ್ ಯುಟಿಲಿಟಿ ಬದಲು DK ಯುಟಿಲಿಟಿ ಸರ್ವಿಸ್ ಅಂತ ಮಾಡಿಬಿಡಿ. ಏನೇನು ಕೊಡಬೇಕು ಕೊಟ್ಬಿಡಿ ಅವ್ರಿಗೆ. ಈ ರಾಜ್ಯದ ಸಂಪತ್ತು ಏನೇನು ಕೊಡಬೇಕು ಕೊಟ್ಬಿಡಿ. ಯಾರಿಗೂ ಉಪಯೋಗ ಆಗ್ತಿದೆ ರೇಸ್ ಕೋರ್ಸಿಂದ? ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.